ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ ಅಮಾವಾಸ್ಯೆ ಹೊಸ ಬೆಳಕನ್ನು ತಂದಿದೆ. ಶಿವನ ಪಾದ ಹಿಡಿದು ನೋಡಿ, ನಿರ್ಲಕ್ಷ್ಯ ಮಾಡಬೇಡಿ ಅಂತ ಸಾಯಿ ನಮಗೋಸ್ಕರ ಈ ಅಮಾವಾಸ್ಯೆ ದಿನ ನಮಗೆ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಪ್ರತಿಯೊಬ್ಬರು ಸಾಯಿ ಹೇಳ್ದಂಗೆ ಶಿವನ ಪಾದ ಹಿಡಿದು ಸಾಯಿ ಹೇಳೋ ಅಂಥ ಸಂದೇಶವನ್ನು ಕೇಳಿ. ಅಟ್ಲೀಸ್ಟ್ ನೀವು ಒಂದು 2 ನಿಮಿಷ ಕುತ್ಕೊಂಡು ಸಾಯಿ ಹೇಳೋದನ್ನ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ. ಇರೋ ಕಷ್ಟಗಳು ಖಂಡಿತ ನಿಮ್ಮಿಂದ ದೂರ ಆಗುತ್ತದೆ. ಮಗು, ಇಂದು ನಿನ್ನ ಮನಸ್ಸಿನಲ್ಲಿ ಅನೇಕ ಚಿಂತೆಗಳು, ಪ್ರಶ್ನೆಗಳು ಮತ್ತು ನಿರೀಕ್ಷೆಗಳಿವೆ. ಜೀವನದಲ್ಲಿ ಏಕೆ ಇಷ್ಟು ಕಷ್ಟಗಳು ಬರುತ್ತಿವೆ ಎಂದು ನೀನು ಯೋಚಿಸುತ್ತಿರುವೆ. ಮಗು, ನೀನು ಮಾಡಿದ ಒಳ್ಳೆಯತನಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತೆ. ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ನೆನಪಿರಲಿ, ದೇವರ ಸಮಯ ಯಾವಾಗಲೂ ಸರಿಯಾಗಿರುತ್ತದೆ. ನಿನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿದೆ. ಮಗು, ಇಂದು ನಿನಗೆ ನೋವಾಗುತ್ತಿರುವ ಸಂಗತಿಗಳೇ ನಾಳೆ ನಿನ್ನನ್ನು ಬಲಿಷ್ಠನ್ನು ಮಾಡುತ್ತೆ. ಕಷ್ಟಗಳು ನಿನ್ನನ್ನು ಸೋಲಿಸಲು ಬರೋದಿಲ್ಲ, ನಿನ್ನ ಶಕ್ತಿಯನ್ನು ಹೊರತರೋದಕ್ಕಾಗಿ ಬರುತ್ತವೆ. ಇತ್ತೀಚೆಗೆ ನೀನು ಅನುಭವಿಸಿದ ನಿರಾಶೆಗಳು ನಿನ್ನ ಹೃದಯವನ್ನು ಭಾರವಾಗಿಸುವೆ. ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಕೆಲವರು ನಿನ್ನ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡರು. ಆದರೆ ಅವರ ಬಗ್ಗೆ ಯೋಚಿಸಿ ನಿನ್ನ ಮನಃಶಾಂತಿಯನ್ನು ಕಳೆದುಕೊಳ್ಳಬೇಡಿ. ಪ್ರತಿಯೊಬ್ಬರ ಕರ್ಮಕ್ಕೆ ತಕ್ಕ ಫಲವನ್ನು ಕಾಲವೇ ನೀಡುತ್ತದೆ. ಮಗು, ನೀನು ಒಂಟಿಯಾಗಿದ್ದೇನೆ ಎಂದು ಭಾವಿಸುತ್ತಿದ್ದೀಯಾ? ಹಾಗೆ ಎಂದಿಗೂ ಯೋಚಿಸಬೇಡ. ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಪ್ರತಿಯೊಂದು ಪ್ರಾರ್ಥನೆಯೂ ನನ್ನವರೆಗೆ ತಲುಪುತ್ತಿದೆ. ನಿನ್ನ ಮನಸ್ಸಿನ ಮಾತುಗಳನ್ನು ಹೇಳದಿದ್ದರೂ ನನಗೆ ತಿಳಿದಿವೆ. ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲು ಸಿದ್ಧವಾಗಿದೆ. ಈಗ ಮುಚ್ಚಿರುವಂತೆ ಕಾಣುವ ಬಾಗಿಲುಗಳ ನಿಧಾನವಾಗಿ ತೆರೆಯಲಿವೆ. ನಿನಗೆ ಅಸಾಧ್ಯವೆಂದು ಕಂಡಿದ್ದ ಕೆಲವು ಕಾರ್ಯಗಳು ಸಾಧ್ಯವಾಗಲಿವೆ. ಆದ್ದರಿಂದ ಭಯವನ್ನು ಬಿಟ್ಟು ವಿಶ್ವಾಸವನ್ನು ಹಿಡಿದುಕೋ. ಇತರರ ಜೀವನವನ್ನು ನೋಡಿ ನಿನ್ನ ಜೀವನವನ್ನು ಅಳೆಯಬೇಡ. ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನ, ಪ್ರತಿಯೊಬ್ಬರ ಸಮಯ ವಿಭಿನ್ನ. ಇಂದ ಯಾರಿಗೋ ಸಿಕ್ಕಿರುವ ಆಶೀರ್ವಾದ ನಾಳೆ ನಿನಗೆ ಸಿಗಬಹುದು. ಆದ್ದರಿಂದ ಆತುರ ಪಡಬೇಡ. ಬಹಳ ದಿನಗಳಿಂದ ನೀನು ಒಂದು ಆಸೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀಯಾ? ಆ ಆಸೆ ಈಡೇರುತ್ತೋ ಇಲ್ಲವೋ ಎಂಬ ಅನುಮಾನ ಕೆಲವೊಮ್ಮೆ ನಿನ್ನನ್ನು ಕಾಡುತ್ತಿದೆ. ಆದರೆ ನಾನು ಹೇಳೋದನ್ನು ಗಮನದಿಂದ ಕೇಳು. ಶ್ರದ್ಧೆ ಮತ್ತು ಸಹನೆಯನ್ನು ಬಿಡಬೇಡ. ಸರಿಯಾದ ಸಮಯ ಬಂದಾಗ ನಿನ್ನ ಜೀವನದಲ್ಲಿ ಅದ್ಭುತ ಬದಲಾವಣೆ ಕಾಣುವೆ. ನಿನ್ನ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಲಿ, ನಿನ್ನ ಮನೆಯಲ್ಲಿ ಶಾಂತಿ ನೆಲೆಸಲಿ, ನಿನ್ನ ಆರೋಗ್ಯ ಉತ್ತಮವಾಗಲಿ, ನಿನ್ನ ಮನಸ್ಸು ನೆಮ್ಮದಿಯಿಂದ ತುಂಬಿರಲಿ ಎಂದು ನಾನು ಆಶೀರ್ವದಿಸುತ್ತೇನೆ. ಒಳ್ಳೆಯ ಕೆಲಸಗಳು ಎಂದಿಗೂ ನಿಲ್ಲಿಸಬೇಡ. ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಸಿಕ್ಕರೆ ಮಾಡು. ಪ್ರೀತಿಯನ್ನು ಹಂಚು, ದಯೆಯಿಂದ ಮಾತನಾಡು. ಏಕೆಂದರೆ ನೀನು ಲೋಕಕ್ಕೆ ನೀಡುವ ಒಳ್ಳೆಯತನವೇ ಆಶೀರ್ವಾದವಾಗಿ ಮತ್ತೆ ನಿನ್ನ ಜೀವನಕ್ಕೆ ಮರಳುತ್ತದೆ. ಹಿಂದಿನ ನೋವುಗಳನ್ನು ಹಿಡಿದುಕೊಂಡು ಬದುಕಬೇಡ. ನಡೆದಿದ್ದನ್ನು ಬಿಡು. ಹೊಸ ಆಶೆಯೊಂದಿಗೆ ಮುಂದಕ್ಕೆ ನಡೆಯು. ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸಬೇಡ. ಇಂದಿನ ದಿನವನ್ನು ಸಂತೋಷದಿಂದ ಜೀವಿಸು. ಮಗು, ನಿನ್ನ ಜೀವನದಲ್ಲಿ ಬೆಳಕು ಬರಬೇಕಾದರೆ ಮೊದಲು ನಿನ್ನ ಮನಸ್ಸಿನಲ್ಲಿ ವಿಶ್ವಾಸದ ದೀಪ ಬೆಳಗಬೇಕು. ನಿನ್ನ ಹೃದಯದಲ್ಲಿ ಪ್ರೀತಿ ಇರಬೇಕು. ನಿನ್ನ ಮಾತುಗಳಲ್ಲಿ ಕರುಣೆ ಇರಬೇಕು. ಆಗ ನನ್ನ ಕೃಪೆ ಸದಾ ನಿನ್ನೊಂದಿಗೆ ಇರುತ್ತದೆ. ಈ ಸಂದೇಶವನ್ನು ಕೇಳುತ್ತಿರುವುದು ಯಾದೃಚ್ಛಿಕವಲ್ಲ. ಇಂದು ನಿನಗೆ ಬೇಕಾಗಿದ್ದ ಮಾತುಗಳನ್ನು ಕೇಳಿಸೋದಕ್ಕಾಗಿ ನಾನು ಈ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಧೈರ್ಯವಾಗಿರು. ಪ್ರಾರ್ಥನೆ ಮುಂದುವರಿಸು. ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸು. ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಸಮೀಪದಲ್ಲಿವೆ.
ಈಗಿನ ಕತ್ತಲೆ ಶಾಶ್ವತವಲ್ಲ. ಬೆಳಕು ನಿನ್ನ ಕಡೆಗೆ ಬರುತ್ತದೆ. ನನ್ನ ಮೇಲೆ ನಂಬಿಕೆ ಇಡು. ನಾನು ಸದಾ ನಿನ್ನ ಜೊತೆಗೇ ಇದ್ದೀನಿ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಸಾಯಿ ಯಾವಾಗಲೂ ಒಂದೇ ಮಾತು ಹೇಳುತ್ತಾರೆ, ಶ್ರದ್ಧೆ ಇಟ್ಕೊಂಡು, ಸಹನೆ ಇಟ್ಕೊಂಡು, ಸಮಯ ಬಂದಾಗ ನಿನ್ನ ಜೀವನದಲ್ಲಿ ಎಲ್ಲವೂ ಸುಂದರವಾಗಿ ನಡೆಯುತ್ತದೆ ಅಂತ ನಮಗೆ ಆಶೀರ್ವಾದ ಕೊಡ್ತಾರೆ. ಸಾಯಿ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡಿರೋರಿಗೆ ಖಂಡಿತ ಅವರ ಜೀವನ ಬದಲಾವಣೆ ಆಗುತ್ತದೆ. ಇವತ್ತು ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಸಾಯಿ ಮಾತುಗಳನ್ನು ಎಲ್ಲರೂ ಕೂಡ ಅವರ ಜೀವನದಲ್ಲಿ ಆಚರಿಸುತ್ತಾ ಹೋದರೆ ಖಂಡಿತ ಅವರ ಲೈಫಲ್ಲಿ ಏನು ತೊಂದರೆಗಳೇ ಇರಲ್ಲ. ಇವತ್ತು ಈ ಅಮಾವಾಸ್ಯೆಯ ದಿನ ಶಿವನ ಆಶೀರ್ವಾದದಿಂದ ನಾವು ಇಂಥ ಒಳ್ಳೆಯ ಸಂದೇಶವನ್ನು ಕೇಳಿದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ಶಿವನ ಪಾದನ ಹಿಡಿದು ಈ ಸಂದೇಶವನ್ನು ಕೇಳಿದ್ದೀರಾ. ಮೊದಲು ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋಕ್ಕೆ ಒಂದು ಮಾರ್ಗವನ್ನು ಸಾಯಿ ಕೊಟ್ಟಿದ್ದಾರೆ. ಇದು ನಿಮಗೆ ಅರ್ಥ ಆಗಿದ್ದರೆ, ಎಲ್ಲಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.